ಹಿಂಗೆ ಬಂದು ಇಲ್ಲ ನೋಡು ಈ ಆ್ಯಂಗಲಲ್ಲಿ ಇರಲಿ ಅಲ್ಲಿ ಮ್ಯಾಗಳದ್ದು ಹಿಂಗೆ ಕಾಣಲಿ ನಾನು ಅಲ್ಲಿ ನಿಂತಿರ್ತೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಮತ್ತು ಲಾಸ್ಟ್ ವಿಡಿಯೋ ನೋಡಿದಂಗೆ ನಾವು ಸೋಮವಾರಪೇಟೆ ಬಂದು ರೀಚ್ ಆಗಿದ್ವಿ ಲೇಟ್ ನೈಟ್. ಸ್ನೇಹಿತರೆ, ಇದು ನಮ್ಮ ಮಾನ್ಸೂನ್ದು ಟ್ರಿಪ್ 2026 ಸೀಸನ್ 2 ಡ್ರೈವ್ ಸ್ನೇಹಿತರೆ. ಡೇ 2 ಎಲ್ಲೆಲ್ಲ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಏನು ಅಡ್ವೆಂಚರ್ ಮಾಡ್ತೀವಿ ಎಲ್ಲ ನೋಡೋಣ ಕಂಪ್ಲೀಟ್ ಆಗಿ. ನಿಮಗೆ ಹೋಗ್ತಾ ಎಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಯಾರು ಸ್ಕಿಪ್ ಮಾಡಿ ಎಂಡವರೆಗೆ ನೋಡಿ. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ, ಇವಾಗ ಸೋಮವಾರಪೇಟೆಯಲ್ಲಿ ಇದ್ದೀವಿ ಸದ್ಯಕ್ಕೆ. ಸೋಮವಾರಪೇಟೆಯಲ್ಲಿ ನೋಡ್ಬೋದು ವೆದರ್ ಮಾತ್ರ ತುಂಬ ಕ್ಲೌಡಿ ಆಗಿದೆ. ಸನ್ರೈಸ್ ಆಗ್ತಿದೆ ಇಲ್ಲಿ ನೋಡ್ಬೋದು. ಸಮಯ ಬಂದು ಸದ್ಯಕ್ಕೆ 6 ಗಂಟೆ ಸ್ನೇಹಿತರೆ. ಇವಾಗ ನೈಟ್ ಫುಲ್ ಮಳೆ ಅನ್ಕೊಳ್ಳಿ. ಇಲ್ಲಿನೂ ಫುಲ್ ಮಾನ್ಸೂನ್ ವೈಬ್ ಇದೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ಇಲ್ಲಿಂದ ಒಂದು ವ್ಯೂ ಇದೆ ಸ್ನೇಹಿತರೆ, ಕಂಪ್ಲೀಟ್ ನೋಡ್ಬೋದು ನೀವು. ಒಂಥರ ಊಟಿ ಥರ ಫೀಲ್ ಆಗುತ್ತೆ ಸ್ನೇಹಿತರೆ. ಊಟಿ ಅಲ್ಲಿ ಹೋಗೋದು ನೆಸೆಸಿಟಿ ಇಲ್ಲ. ನಮ್ಮ ಸೋಮವಾರಪೇಟೆ ಶ್ರೀನಿವಾಸ ಅಂತ ಬಂದರೆ ಆ ಥರ ಫೀಲ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮಡಿಕೇರಿ ಹೋದ್ರೆ ನಿಮಗೆ ತುಂಬ ಏನಂದರೆ ಕ್ರೌಡ್ ಹೆವಿ ಆಗುತ್ತೆ. ಅದ್ರ ಬದಲು ನೀವು ಸೋಮವಾರಪೇಟೆ ಶ್ರೀನಿವಾಸ ಅಂತ ಬಂದರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಊಟಿ ಥರ ಒಂದು ಎಕ್ಸ್ಪೀರಿಯನ್ಸ್ನ ಇಲ್ಲಿ ಪಡಿಬೋದು ನೀವು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಲೊಕೇಶನ್ಸ್ ಎಲ್ಲ ಇದಾವೆ, ಅಡ್ವೆಂಚರ್ ಲೊಕೇಶನ್ಸು, ಫಾಲ್ಸು, ವ್ಯೂ ಪಾಯಿಂಟ್ಗಳೆಲ್ಲ ಇದಾವೆ. ಇವತ್ತು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಎಲ್ಲ ನಿಮ್ಗೆ ಹೋಗ್ತಾ ಇದ್ರ ಬಗ್ಗೆ ಹೇಳ್ತೀನಿ ಇನ್ಫಾರ್ಮೇಷನ್, ಯಾವ ಲೊಕೇಶನ್ ಹೋಗ್ತೀವಿ, ಯಾವ ಥರ ಇದೆ ಪ್ಲೇಸು, ವ್ಯೂ ಪಾಯಿಂಟು, ಫಾಲ್ಸ್ ಎಲ್ಲನೂ. ಈಗ ನೆಕ್ಸ್ಟು ಎಲ್ಲ ರೆಡಿ ಆಗ್ತಿದೆ ಸ್ನೇಹಿತರೆ. ನಾನು ರೆಡಿ ಆದ ಇವಾಗ ಜಸ್ಟು ಇಲ್ಲಿಂದ ಒಂದು ಟೀ ಬ್ರೇಕ್ ತೊಗೊಂಡು ಈ ವೆದರ್ಗೆ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಹೊಡ್ತೀವಿ. ನೆಕ್ಸ್ಟು ಜರ್ನಿ ಕಂಟಿನ್ಯೂ ಆಗುತ್ತೆ ನಮ್ಮದು. ಬೆಂಗಳೂರಿಂದ ಸೋಮವಾರಪೇಟೆ 280 ಕಿಲೋಮೀಟರ್ ಆಗುತ್ತೆ ನಿಮಗೆ. ಟೋಟಲ್ ಕಿಲೋಮೀಟ್ರು ಒಂದು 6 ಅವರ್ ಜರ್ನಿ ಸ್ನೇಹಿತರೆ. ಎಲ್ಲ ಸ್ಟೇ ಫೆಸಿಲಿಟಿ ಇದೆ, ಫುಡ್ ಫೆಸಿಲಿಟಿ ಇದೆ, ಮತ್ತು ನೆಟ್ವರ್ಕ್ ಕೂಡ ಇದೆ. ಇಲ್ಲಿ ತೊಂದರೆ ಏನಿಲ್ಲ ಈ ಲೊಕೇಶನ್ದು. ಬಂದು ನೀವು ಇಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಯರ್ ಬೈ ಇಲ್ಲ ಸುತ್ತಮುತ್ತ ಮಡಿಕೇರಿ ಹತ್ರ ಆಗುತ್ತೆ. ಹಾಸನ್ನು, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯ ಹತ್ರ, ಶಿರಾಡಿ ಘಾಟು, ಇಸ್ಲೆ ಘಾಟು ಎಲ್ಲನೂ ಹತ್ರ ಆಗುತ್ತೆ ಸ್ನೇಹಿತರೆ. ಇಲ್ಲಿಂದ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ಬೋದು. ಕೆಲವೊಂದು ಪ್ಲೇಸಸ್ ಇದೆ, ಇವತ್ತು ಹೋಗ್ತೀವಿ. ಎಲ್ಲ ನಿಮ್ಗೆ ಹೋಗ್ತಾ ಇನ್ಫಾರ್ಮೇಷನ್ ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಇದೇ ರೂಮ್ ಸ್ನೇಹಿತರೆ, ಒಂದು 203 ಸೆಕೆಂಡ್ ಫ್ಲೋರ್ ತೊಗೊಂಡಿರೋದು ಸ್ನೇಹಿತರೆ. ರೂಮಿಂದ ಬಾಲ್ಕನಿ ವ್ಯೂ ಕೂಡ ಇದೆ ನಿಮಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇವಾಗ ಹೊರಟಿದ್ದೀವಿ ಇಲ್ಲಿಂದ. ಇವಾಗ ಮಾರ್ನಿಂಗು 7 o'clock. ಇವಾಗ ಬೇಲೂರು ಬಾನೆ ಅಂತಿದೆ, ಅದು ನೋಡೋಕೆ ಹೋಗ್ತಿದ್ದೀವಿ. ಇದು ಸೋಮವಾರಪೇಟೆಯಿಂದ 8 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಬೆಂಗಳೂರಿಂದ ಒಂದು 280 ಕಿಲೋಮೀಟರ್ ಆಗ್ಬೋದು. ಅದು ಫಸ್ಟ್ ಲೊಕೇಶನ್ ಹೋಗ್ತಿದ್ದೀವಿ ಮಾರ್ನಿಂಗ್. ನಾವು ಟಿಫಿನ್ ಎಲ್ಲ ಪಾರ್ಸಲ್ ತೊಗೊಂಡು ಸ್ನೇಹಿತರೆ. ಜಸ್ಟು ಟೀ ಎಲ್ಲ ಆಯಿತು. ಬೇಲೂರು ಬಾನೆ ನೋಡ್ತೀವಿ ನೆಕ್ಸ್ಟ್. ಇವಾಗ ನೋಡಿಕೊಂಡು ನೆಕ್ಸ್ಟ್ ಎಲ್ಲೇ ಒಂದು ಲೊಕೇಶನ್ ಸಿಕ್ಕರೆ ಅಲ್ಲಿ ಟಿಫಿನ್ ಮಾಡಿದವರಲ್ಲಿ ಬನ್ನಿ ಹೋಗೋಣ. ಇವಾಗ ಜರ್ನಿ ಕಂಟಿನ್ಯೂ ಆಗ್ತಿದೆ ನಮ್ಮದು. ಇವತ್ತು ಡೇಟು ಸ್ನೇಹಿತರೆ. ಬೇಲೂರು ಬಾನೆ ಒಂದು ರೀಚ್ ಆಗಿದ್ದೀವಿ. ನೋಡ್ಬೋದು ಕಂಪ್ಲೀಟಾಗಿ ಗ್ರಾಸ್ ಲ್ಯಾಂಡ್ ಇದೆ. ಒಂಥರ ಗಾಲ್ಫ್ ಗ್ರೌಂಡ್ ಸ್ನೇಹಿತರೆ, ಹಳೆ ಕಾಲದ್ದು. ಬೇಲೂರದು ಗಾಲ್ಫ್ ಕ್ಲಬ್ ಇತ್ತು ಮುಂಚೆ 90s. ಸೋಮವಾರಪೇಟೆ 8 ಕಿಲೋಮೀಟರ್ ಸ್ನೇಹಿತರೆ. ಟುವರ್ಡ್ಸ್ ಕುಶಾಲನಗರ್ ರೂಟ್ ಇದೆ, ಆ ರೂಟಲ್ಲಿ ಬರುತ್ತಿದ್ದು ಲೆಫ್ಟ್ ಸೈಡಲ್ಲಿ ನಿಮಗೆ. ಬಟ್ ಎಲ್ಲ ಫೆನ್ಸ್ ಹಾಕಿಬಿಡೋದು ಸ್ನೇಹಿತರೆ. ಇವಾಗ ಎಲ್ಲ ಕ್ಲೋಸ್ ಇದೆ. ಹೊರಗಡೆಯಿಂದ ನೋಡಿಕೊಂಡು ಇಲ್ಲಿಂದ ನೀವು ಓಡ್ಬೋದು. ಸ್ನೇಹಿತರೆ, ಈ ರೋಡು ಸೋಮವಾರಪೇಟೆಯಿಂದ ಬರುತ್ತೆ. ಬಂದು ಟುವರ್ಡ್ಸ್ ಕುಶಾಲನಗರ ಕೂಡ ಹೋಗುತ್ತೆ. ನಿಮ್ಗೆ ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ನೋಡ್ಬೋದು. ಈ ಥರ ಇದೆ ಲೊಕೇಶನ್. ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಇವಾಗ ಗಾಲ್ಫ್ ಆಡ್ತಿದ್ರು ಆಲ್ರೆಡಿ. ನಾವು ಮುಂಚೆ ಬಂದಿದ್ದು ಸ್ನೇಹಿತರೆ, ಹೋಗಲ್ಲ ಓಪನ್ ಇತ್ತು ಲಾಸ್ಟ್ ಇಯರ್ ಬಂದಾಗ. ಇವಾಗ ಇಯರ್ ಬಂದಾಗ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನೋಡ್ಬೋದು ಸ್ಟ್ರೆಂಚ್ ಹಾಕಿ. ಇದೇ ಥರ ಸ್ನೇಹಿತರೆ ಎಲ್ಲ ಪ್ಲೇಸ್ಗಳು ಹೋಗ್ತಾ ಕ್ಲೋಸ್ ಆಗಿಬಿಡುತ್ತೆ. ನಾವು ಯಾವುದಾದ್ರೂ ಇಲ್ಲಿ ಬಂದುಬಿಟ್ಟು ಪ್ಲಾಸ್ಟಿಕ್ ಬಾರ್ಡರ್ಲು ಪ್ಲಾಸ್ಟಿಕ್ ಅವ್ರು ಹಾಕಿದ್ರೆ ಎಲ್ಲ ಕ್ಲೋಸ್ ಮಾಡ್ತಾರೆ ಸ್ನೇಹಿತರೆ. ಬೇಲೂರು ಬಾನೆ ನೋಡಿಕೊಂಡು ನೆಕ್ಸ್ಟ್ ಲೊಕೇಶನ್ ಹೋಗ್ತಾ ಇದೀವಿ. ಇವಾಗ ಈ ಲೊಕೇಶನ್ ತುಂಬಾ ಕ್ರೇಜಿ ಆಗಿದೆ, ಸೂಪರ್ ಆಗಿದೆ, ಖುಷಿ ಆಗಿದೆ. ಲೊಕೇಶನ್ ಬಂದು ಮಕ್ಕಳ ಗುಡಿ ಬೆಟ್ಟ ಅಂತ ಹೋಗ್ತಿದ್ವಿ ಸ್ನೇಹಿತರೆ. ಇವಾಗ 97 ಮಕ್ಕಳ ಗುಡಿ ಬೆಟ್ಟ ಅಂತೇಳಿ. ಇದು ಸೋಮವಾರಪೇಟೆಯಿಂದ 10 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಹಾಸನಿಂದ 80 ಕಿಲೋಮೀಟರ್ ಆಗುತ್ತೆ. ಸಿಂಗಲ್ ರೋಡ್ ಇರುತ್ತೆ, ಫಾರೆಸ್ಟ್ ವೈಬ್ ಇರುತ್ತೆ. ಈ ಮಾನ್ಸೂನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಬನ್ನಿ ಹೋಗೋಣ. ಆ ವ್ಯೂ ಪಾಯಿಂಟ್ ನೋಡೋಣ ಇವಾಗ. ಮಕ್ಕಳ ಗುಡಿ ಬೆಟ್ಟ.
ಸೂಪರ್ ಸೂಪರ್ ಸ್ನೇಹಿತರೆ, ನೋಡ್ಬೋದು ಒಳ್ಳೆ ರೋಡು, ಮತ್ತೆ ಫಾರೆಸ್ಟ್ ಇದೆ ನೋಡ್ಬೋದು. ಸ್ನೇಹಿತರೆ, ಮಕ್ಕಳ ಗುಡಿ ಬೆಟ್ಟಕ್ಕೆ ಬಂದು ರೀಚ್ ಆಗಿದೆ. ಬೇಲೂರು ಬಾನೆ, ಅಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಆರಾಮಾಗಿ ಟಾಪ್ವರೆಗೂ ನಿಮ್ಗೆ ವ್ಯೂ ಪಾಯಿಂಟ್ ಕಾರು ಬೈಕ್ ಬರುತ್ತೆ. ಆರಾಮ್ ಬಂದುಬಿಟ್ಟು ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ಕಂಪ್ಲೀಟಾಗಿ ಎಲ್ಲ ಸಿಟ್ಟಿಂಗ್ ಚೇರ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಮೇಂಟೈನ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಮತ್ತು ಟವರ್ ಕೂಡ ಇದೆ ಇಲ್ಲಿ. ಮತ್ತು CC ಕ್ಯಾಮ್ರಾ ಇದೆ ಸ್ನೇಹಿತರೆ, ಸೇಫ್ಟಿ ಪರ್ಪಸ್ ನೀವು ನೋಡ್ಬೋದು. ಇಲ್ಲೊಂದು ಶೆಲ್ಟರ್ ಥರ ಇದೆ ಸ್ನೇಹಿತರೆ. ನಿಮಗೆ ಮಳೆ ಬಂದರೆ ಬಿಸಿಲು ಬಂದ್ರೂ ಒಂದು ಶೆಲ್ಟರ್ ಕವರ್ ಆಗುತ್ತೆ ನಿಮಗೆ. ಮತ್ತು ನೋಡ್ಬೋದು ಸ್ನೇಹಿತರೆ, ಪ್ರತಿಯೊಂದು ಡಸ್ಟ್ಬಿನ್ ಮಾಡಿದ್ದಾರೆ. ಯಾವ ಥರ ಕಸ ಪ್ಲಾಸ್ಟಿಕ್ ಏನು ಹೊರಗಡೆ ಇಲ್ಲ ಸ್ನೇಹಿತರೆ. ತುಂಬ ಕ್ಲೀನ್ ಇದೆ, ಮೇಂಟೈನ್ ಮಾಡಿದ್ದಾರೆ. ಇವಾಗ ಇಟ್ಟಿದ್ದಾರಲ್ಲ, ಅಲ್ಲೇ ಕವರ್ನ ಅಲ್ಲೇ ಪ್ಲಾಸ್ಟಿಕ್ ಅಲ್ಲೇ ಹಾಕಿ ಯಾರೋ ಹೊರಗಡೆ ಬಿಸಾಕಬೇಡಿ. ವ್ಯೂ ಪಾಯಿಂಟ್ ಸಖತ್ತಾಗಿದೆ. ಒಂಥರ ಹಿಡನ್ ಸ್ಪಾಟ್ ಸ್ನೇಹಿತರೆ. ಇದು ಸೋಮವಾರಪೇಟೆ ನೀರು ಬರುತ್ತೆ ಈ ಲೊಕೇಶನ್ನು. ನಾವು ಇವಾಗ ಟಿಫಿನ್ ಪಾರ್ಸಲ್ ತಂದಿದ್ದೀವಿ ಸ್ನೇಹಿತರೆ. ಇವಾಗ ಟಿಫಿನ್ ಮಾಡಿಬಿಟ್ಟು ಎಲ್ಲ ನಮ್ಮ ಕಂಪ್ಲೀಟ್ ಕಸಾನ ಡಸ್ಟ್ಬಿನ್ ಹಾಕಿಬಿಟ್ಟು ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಆಚೆ ಎಲ್ಲ ನೀವು ಬಂದರೆ ದಯವಿಟ್ಟು ಅದೊಂದು ರಿಕ್ವೆಸ್ಟು, ಏನಂತಂದ್ರೆ ಒಂದು ಕಸಾನು ಡಸ್ಟ್ಬಿನ್ ಹಾಕಿ ಥ್ರೋ ಮಾಡಬೇಡಿ. ಇಲ್ಲಿ ವೆದರ್ ಮಾತ್ರ ಕ್ರೇಜಿ ಆಗಿದೆ. ಫುಲ್ ಮಳೆ ಬರ್ತಾ ಇದೆ, ನೋಡ್ಬೋದು. ಸೂಪರ್. ಇವಾಗ ಟಿಫಿನ್ ಮಾಡಿ ನೆಕ್ಸ್ಟ್ ನಿಮ್ಗೆ ಸಿಗ್ತೀನಿ. ಬನ್ನಿ. ರೈಸ್ ಬಾತು, ಇಡ್ಲಿ, ವಡೆ ಎಲ್ಲ ತಂದಿದ್ದೀವಿ ಸೋಮವಾರಪೇಟೆಯಿಂದ ಪಾರ್ಸಲ್. ಅವಾಗಲೇ ಹೇಳಿದ್ನಲ್ಲಿ ನಿಮಗೆ. ನೋಡ್ಬೋದು, ಪಲಾವ್ ಇದೆ, ಚಟ್ನಿ ಇದೆ, ಮೊಸರು ಬಜ್ಜಿ. ಎಲ್ಲರೂ ಇಲ್ಲಿ ಕುತ್ಕೊಂಡು ನಾಷ್ಟ ಮಾಡ್ತಿದ್ದೀವಿ ಇವಾಗ. ಈ ನೇಚರ್ಲಿ ನಾಷ್ಟ ಮಾಡೋ ಒಂದು ಮಜಾನೇ ಬೇರೆ ಸ್ನೇಹಿತರೆ. ಯಾಕಂದ್ರೆ ರೆಗ್ಯುಲರ್ ಆಗಿ ನಾವು ಮಾಡ್ತೀವಿ, ಹೋಟೆಲು ರೆಸ್ಟೋರೆಂಟ್ ಊಟ ಮಾಡ್ತೀವಿ. ಈ ಥರ ಬಂದು ನೇಚರ್ಲಿ ಲೆವೆಲ್ ಇರುತ್ತೆ. ಟ್ರೈ ಮಾಡಿ ನೆಕ್ಸ್ಟ್ ನಿಮ್ಮ ಟೈಮ್ ಸಿಕ್ಕರೆ. ಟಿಫಿನ್ ಮಾಡಿಕೊಂಡು ಇವಾಗ ಸಮಯ 9 ಗಂಟೆ ಆಗಿದೆ ಮಾರ್ನಿಂಗು. ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನ್ ಹೊಡ್ತೀವಿ ಸ್ನೇಹಿತರೆ. ಟಿಫಿನ್ ಮುಗಿಸ್ಕೊಂಡು ನೋಡಿದ್ರೆ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿ ಡಸ್ಟ್ಬಿನ್ ಹಾಕಿದ್ದೀವಿ ಸದ್ಯಕ್ಕೆ. ಇವಾಗ ಎಲ್ಲ ಕ್ಲೀನ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು. ಬನ್ನಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮ್ಗೆ ಇವಾಗ. ತುಂಬ ಚೆನ್ನಾಗಿದೆ ಪ್ಲೇಸು, ನೋಡ್ಕೊಳ್ಳಿ ನೀವು ಒಂಚೂರು. ಸ್ನೇಹಿತರೆ, ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಇಲ್ಲಿಂದ ಅಲ್ಲಿ ಹಾರಂಗಿ ಬ್ಯಾಕ್ ವಾಟರ್ ಕೂಡ ಕಾಣಿಸ್ತಿದೆ ನಮಗೆ. ಫುಲ್ ಗ್ರೀನು, ಡೆನ್ಸ್ ಫಾರೆಸ್ಟು, ಮಾನ್ಸೂನ್ ವೈಬು ಸಖತ್ತಾಗಿದೆ. ಹೇಗಿದೆ? ಸೂಪರ್ ಸೂಪರ್. ಯಾರು ಕೂಡ ಇಲ್ಲ, ನಾವು ಅಷ್ಟೇ ಇರೋದು. ನೋಡ್ಬೋದು, ಹಿಡನ್ ಸ್ಪಾಟ್ ಥರ ಇದೆ. ನೀವು ಬಂದು ಎಂಜಾಯ್ ಮಾಡ್ಬೋದು. ಲೊಕೇಶನ್ನ ರೆಕಮೆಂಡ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ. ಅಣ್ಣ ಪಾಪ ಎದ್ದು ಬಿದ್ದು ಹೊರಗೆ ಇದೇ ಕಣ ಟಾಪ್ ಆಮೇಲೆ ಅಷ್ಟೇ ಅಂತ ಹೇಳಿದ್ದು. ಆಯ್ತು ನೀನು ಹೋಗೋಣ. ಸ್ನೇಹಿತರೆ, ಇದು 100 ವರ್ಷದ ಹಳೆ ಕಾಲದ್ದು ಲೊಕೇಶನ್. ಪಾಂಡವರು ಬಂದು ಇಲ್ಲಿ ಇದು ಮಾಡಿದ್ರಂತ, ಆ ಟೈಮಲ್ಲಿ ತಪಸ್ಸೆಲ್ಲ ಮಾಡಿದ್ರಂತಿಲ್ಲ ಈ ಲೊಕೇಶನಲ್ಲಿ. ಅಲ್ಲೊಂದು ಚಿಕ್ಕದ ದೇವಸ್ಥಾನ ಸ್ನೇಹಿತರೆ. ಬಟ್ ಇವೆಲ್ಲ ಹಾಳಾಗಿದೆ. ಅದಕ್ಕೆ ಮಕ್ಕಳ ದೇವಸ್ಥಾನ ಅಂತಿತ್ತು ಹೆಸರು ಆ ಟೈಮಲ್ಲಿ. 15 ಜನಗಳು ಮಕ್ಕಳ ಗುಡಿ, ಮಕ್ಕಳ ದೇವಸ್ಥಾನ ಅಂತ ಕನ್ವರ್ಟ್ ಆಗಿ ಮಕ್ಕಳ ಗುಡಿ ಬೆಟ್ಟ ಅಂತಾಗಿದೆ ಈ ಲೊಕೇಶನ್ ಹೆಸರು. ಈ ಥರ ಹೆಸರು ಬಂದಿರೋದು. ಮತ್ತು ಇದು ಸ್ನೇಹಿತರೆ, ಸಮುದ್ರದಿಂದ ಆಳಮಟ್ಟದಿಂದ ತುಂಬ 5000 ಅಡಿ ಹತ್ರ ಇದೆ ಅಂತೆ. ಮತ್ತು ಇಲ್ಲಿ ಪ್ರಕೃತಿ ಸೌಂದರ್ಯ, ನಿಸರ್ಗ ಸೂಪರಾಗಿದೆ ಸ್ನೇಹಿತರೆ ಲೊಕೇಶನ್ ಮಾತ್ರ. ಮತ್ತು 2018ರಲ್ಲಿ ಇದು ಇದಾಗಿ ಸ್ನೇಹಿತರೆ, ಇಲ್ಲೆಲ್ಲ ಬೆಟ್ಟಗಳು ಕುಸಿತ ಆಗಿತ್ತು. ಮಡಿಕೇರಿ ನಿಮ್ಗೆ ಗೊತ್ತಲ್ಲ, ಆ ಟೈಮ್ಲಿ ಇದು ಒಂದು ಭಾಗ ಕುಸಿತ ಆಗಿತ್ತು. ಮತ್ತು ನೇಚರ್ ಇದಾದರೆ ಇದಾಗಿದೆ, ರೀಫಾರ್ಮೇಷನ್ ಆಗಿದೆ. ಸೂಪರ್ ಇದೆ ಜಾಗ ಮಾತ್ರ. ಚಿಕ್ಕದಾಗಿ ಒಂದು ಪಾಂಡ್ ಥರ ಇದೆ ಸ್ನೇಹಿತರೆ ಸೆಂಟ್ರಲ್ಲಿ. ನೋಡ್ಬೋದು, ಇದೊಂದು ಪಾಂಡ್ ಥರ ಮಾಡಿದ್ದಾರೆ ಇಲ್ಲೇ. ಈ ಥರದ ಕಂಪ್ಲೀಟ್ ಲೊಕೇಶನು. ಎಲ್ಲರೂ ನಮ್ಮ ಫ್ರೆಂಡ್ಸ್ಲ ಎಂಜಾಯ್ ಮಾಡಿಕೊಂಡು ಇದೊಂದು ನೆಕ್ಸ್ಟ್ ಹೊಡ್ತಾ ಇದ್ದೀವಿ ಇವಾಗ. ಕ್ರೇಜಿ ಸ್ಪಾಟು.
ಸ್ನೇಹಿತರೆ ನೋಡಿದ್ರಲ್ಲ ಮಕ್ಕಳ ಗುಡಿ ಬೆಟ್ಟ ಅಂತೇಳಿ ಕಂಪ್ಲೀಟ್ ಮಾಡ್ಕೊಂಡಿವಿ ಲೊಕೇಶನ್ನ. ಈ ಲೊಕೇಶನ್ ತುಂಬ ಇಷ್ಟ ಆಯ್ತು ಸ್ನೇಹಿತರೆ, ನಮಗೂ ಸೆಕೆಂಡ್ ಟೈಮ್ ಬಂದಿರೋ ಸ್ನೇಹಿತರೆ ಈ ಲೊಕೇಶನ್ ಕೂಡ ಸಖತ್ತಾಗಿತ್ತು. ಅದು ಮಾನ್ಸೂನ್ ಬಂದಿರೋದು ಎಂಜಾಯ್ ಮಾಡಿದ್ವಿ. ನಿಮ್ಗೆ ಹೆಂಗೆ ಸ್ನೇಹಿತರೆ? ತುಂಬ ಖುಷಿ ಆಯ್ತಲ್ಲ ಈ ಲೊಕೇಶನ್ ಯಾವ ಥರ ಅನಿಸ್ತು? ಸೂಪರ್ ಆಗಿದೆಯಲ್ಲ ಸ್ನೇಹಿತರೆ. ಈ ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ನೆಕ್ಸ್ಟ್ ಹೇಳಿದ್ರೆ ಕ್ರೇಜಿ ಕಂಟೆಂಟ್ ಬರುತ್ತೆ ಚಾನಲಲ್ಲಿ. ಅದು ಟ್ರಾವೆಲ್ ಡಿಸ್ಟೆನ್ಸ್ ಚಾನಲ್ ಮಾತ್ರ ಈ ಥರ ಲೊಕೇಶನ್ ನಿಮಗೆ ಬರೋದು. ನೆಕ್ಸ್ಟ್ ನಿಮ್ಮ ಕ್ರೇಜಿ ಲೊಕೇಶನ್ ಬರುತ್ತೆ ಸ್ನೇಹಿತರೆ, ಅಲ್ಲಿ ವೇಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.